ಸುಳ್ಳು ಈ ತರ್ಕ ಇದ್ದೇ ಇದೆ. ಆದರೆ ಇಂಟ್ರೆಸ್ಟಿಂಗ್ ಅಂದರೆ ಈ ಡೀಟೇಲ್ ರಿಪೋರ್ಟ್ನ ಮಧ್ಯದಲ್ಲಿ ಇಬ್ಬರು ಕಾಂಗ್ರೆಸ್ನ ಶಾಸಕರು ಆರೋಪವನ್ನು ತಳ್ಳಹಾಕಿದ್ದನ್ನು ಗಮನಿಸಿದ್ರಿ. ಅದು ಯಾಕೆ ನಮ್ಮ ಹೆಸರು ಬಂತೋ ಗೊತ್ತಿಲ್ಲ, ನಮಗೂ ಕೂಡ ಆಫರ್ ಬಂದಿದೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ನಮ್ಗೆ ಯಾರೂ ಆಫರ್ ಕೊಟ್ಟಿಲ್ಲ. ಆಫರ್ ಬಂದ ಸಂದರ್ಭದಲ್ಲಿ ಇವ್ರಿಗೆ ಬಂದಿದೆ ಅಂತ ನಮ್ಮ ವಾದ ಅಲ್ಲ, ಆದರೆ ಸಾಮಾನ್ಯವಾಗಿ ಇಂಥದ್ದೊಂದು ಆಫರ್ ಬಂದ ಸಂದರ್ಭದಲ್ಲಿ ಯಾರು ಬಹಿರಂಗವಾಗಿ ಅದರಲ್ಲೂ ಮಾಧ್ಯಮಗಳ ಕ್ಯಾಮ್ರಾ ಮುಂದೆ ಹೌದು ನಮ್ಗೆ ಆಫರ್ ಬಂದಿರೋದು ನಿಜ ಅಂತ ಒಪ್ಕೊಳ್ಳೋ ಸಾಧ್ಯತೆ ಕಡಿಮೆ. ರಾಜಕೀಯ ಲಾಭ ಇದ್ದ ಸಂದರ್ಭದಲ್ಲಿ ಆ ರೀತಿಯ ಮಾತುಗಳು ಆಚೆ ಬರುತ್ತೆ. ಇಲ್ಲದೆ ಹೋದರೆ ಪ್ರಾರಂಭಿಕ ಹಂತದಲ್ಲೇನೆ ಪ್ಲಾನಿಂಗ್ ಇನ್ನೂ ಇಂಪ್ಲಿಮೆಂಟ್ ಆಗೋದು ಬಾಕಿ ಇದೆ ಅನ್ನೋ ಹಂತದಲ್ಲೇನೆ ಹೌದು ಆಫರ್ ಬಂದಿರೋದು ನಿಜ ಅಂತ ಹೇಳಿ ಒಪ್ಕೊಳ್ಳೋ ಸಾಧ್ಯತೆಗಳು ಕಡಿಮೆ. ಏನಿವೆ ಈ ಆಪರೇಷನ್ ಪಾಲಿಟಿಕ್ಸ್ನಲ್ಲೇ ಅದರಲ್ಲೂ ಕಾಂಗ್ರೆಸ್ ಪಾಳೆಯದ ನಾಯಕರು ಕೊಡ್ತಾ ಇರುವ ಹೇಳಿಕೆಯಲ್ಲೇ ಒಂದಷ್ಟು ಅನುಮಾನ ಅಂತೂ ಇದ್ದೇ ಇದೆ. ಆದರೆ ಅಚ್ಚರಿ ಅನ್ನಿಸೋದು ವಿಚಾರ ಯಾವುದು ಅಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಶಾಸಕರ ರೇಟ್ ಹೆಚ್ಚಾಗ್ತಾ ಇದೆಯಾ. ಈ ಪದ ಬಳಕೆ ಮಾಡೋದು ಹಾಗೆ ನೋಡಿದ್ರೆ ಸರಿಯಲ್ಲ. ಶಾಸಕರ ರೇಟು, ಅವ್ರನ್ನ ಖರೀದಿ ಮಾಡೋ ಪ್ರಯತ್ನ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕ ಅನ್ನಿಸುವಂತಹ ಪದಪ್ರಯೋಗ, ಹಾಗೆ ಅಂಥ ಸನ್ನಿವೇಶ. ಆದರೆ ರಾಜಕೀಯ ವಲಯದಲ್ಲಿ ಸದ್ಯಕ್ಕೆ ಚರ್ಚೆ ಆಗ್ತಿರೋದೇ ಇಂಥ ಪದಗಳ ಬಗ್ಗೆ, ಇಂಥ ಪ್ರಯೋಗದ ಬಗ್ಗೆ. ಹೀಗಾಗಿ ಈ ಕಾಂಗ್ರೆಸ್ ಶಾಸಕರಿಗೆ ಕೊಡಲಾಗ್ತಾ ಇರುವ ಆಫರ್ ಏನಿದೆಯಲ್ಲ, ಪಕ್ಷ ಬಿಟ್ಟು ಬನ್ನಿ ಅನ್ನೋ ಕಾರಣ ಕೊಡ್ತಾ ಇರುವ ಆಫರ್, ಅದರ ರೇಟ್ ಹೆಚ್ಚಾಗ್ತಾ ಇದೆಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆಯನ್ನು ಕೂಡ ಕೇಳಿಸ್ಕೊಂಡ್ರಿ ಕೆಲವೇ ನಿಮಿಷಗಳ ಹಿಂದೆ. 50 ಕೋಟಿ ಪ್ರತಿಯೊಬ್ಬ ಕಾಂಗ್ರೆಸ್ನ ಶಾಸಕನಿಗೆ ತಲಾ 50 ಕೋಟಿ ರೀತಿಯಲ್ಲಿ 50 ಶಾಸಕರನ್ನ ರೆಡಿ ಮಾಡ್ಕೊಳ್ತಿದ್ದಾರೆ ಸರ್ಕಾರ ಬೀಳಿಸೋಕೆ. ಆದರೆ ಸಿದ್ದರಾಮಯ್ಯನನ್ನ ಮುಟ್ಟೋಕೆ ಬಂದರೆ ಕರ್ನಾಟಕದ ಜನ ಸುಮ್ಮನೆ ಇರೋದಿಲ್ಲ, ಹುಷಾರ್ ಅನ್ನೋ ಎಚ್ಚರಿಕೆಯನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ರು. ಅವರ ಬಾಯಲ್ಲಿ ಬಂದ ರೇಟು 50,000 ಪ್ರತಿ ಶಾಸಕನಿಗೆ. ಆದರೆ ಕೆಲವೇ ದಿನಗಳ ಅಂತರದಲ್ಲಿ ಡಬಲ್ ಆಗಿದೆಯಾ ಈ ರೇಟ್? ಇವತ್ತು ಗಣಿಗ ರವಿಕುಮಾರ್ ಅವರು ಹೇಳ್ತಿದ್ದಾರೆ 50 ಅಲ್ಲ 100 ಕೋಟಿ ಒಬ್ಬರಿಗೆ ಕೊಟ್ಟು ಕರ್ಕೊಳ್ಳೋಕೆ ರೆಡಿ ಇದ್ದಾರೆ ಅಂತ ಹೇಳಿ. ಅಲ್ಲಿಗೆ ಸುಭದ್ರ ಸರ್ಕಾರಕ್ಕೊಂದು ಮೊಳೆ ಹೊಡೆದು ಕಾಂಗ್ರೆಸ್ ಶಾಸಕರ ಮೇಲೆ ಬಿಡ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಯಾ ವಿರೋಧ ಪಕ್ಷ ಬಿಜೆಪಿ. ಆಪರೇಷನ್ ಕಮಲ ಅನ್ನೋ ಹೆಸರಲ್ಲಿ 6 ತಿಂಗಳ ಹಿಂದೆ ಇದ್ದ 50 ಕೋಟಿಯ ಆಫರ್ ಇದೀಗ 100 ಕೋಟಿಗೆ ಹೋಗಿದ್ದು ಹೇಗೆ? ಇಷ್ಟೆಲ್ಲ ಯಾರಾದರೂ ಕೊಟ್ಟು ಖರೀದಿ ಮಾಡಿ ಸರ್ಕಾರ ರಚನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರಾ? ನಿಜಾನ ಈ ಆರೋಪ ಎಲ್ಲ? ಇಂಥ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಕಾಂಗ್ರೆಸ್ ನಾಯಕರ ಮಾತು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾನಾಗಲೇ ಹೇಳ್ತಿದ್ದ ಹಾಗೆ ಈ ಆಪರೇಷನ್ ಪಾಲಿಟಿಕ್ಸ್ ಅನ್ನೋದೇನೆ ಅನೈತಿಕ, ಕಟ್ಟು ಶಬ್ದದಲ್ಲಿ ಹೇಳಬೇಕು ಅಂದರೆ ಅನೈತಿಕ ಪ್ರಯತ್ನ ಇವೆಲ್ಲವೂ ಕೂಡ. ಯಾಕಂತಂದರೆ ಇಲ್ಲಿ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆ ಅನ್ನೋ ಪ್ರಭು. ನಾವು ಓಟ್ ಹಾಕಿ ನಮ್ಮ ಆಯ್ಕೆಯನ್ನು ತಿಳಿಸೋದು, ಇಂಥವರು ನಮ್ಮ ಶಾಸಕರಾಗಬೇಕು, ಇಂಥ ಸರ್ಕಾರ ರಚನೆ ಆಗಬೇಕು ಅಂತ ಹೇಳಿ. ಆದರೆ ಈಗ ನಡೀತಿರುವ ಈ ಆಪರೇಷನ್ ಕಮಲದ ಟಾಕ್ ಫೈಟ್ ನಡುವೆ ಪ್ರಜೆಗಳ ಮತಕ್ಕೆ ಕಿಮ್ಮತ್ತಿಲ್ವಾ ಅನ್ನೋ ಪ್ರಶ್ನೆಯನ್ನು ಕೇಳಲೇಬೇಕಾದ ಪ್ರಸಂಗ. ಆಪರೇಷನ್ ಕಮಲ ಆರೋಪದಲ್ಲೇ ಒಂದಷ್ಟು ಗೊಂದಲ ಇರೋದು ಸಹಜ. ರವಿಕುಮಾರ್ ಅವರ ಆರೋಪಕ್ಕೆ ಕಾಂಗ್ರೆಸ್ಸಿಗರೇ ಕೆಂಡಾಮಂಡಲ ಆಗಿದ್ದಾರೆ. ನಮ್ಮ ಹೆಸರು ಯಾಕೆ ಹೇಳ್ತಿದ್ದಾರೋ, ಯಾರು ಹೇಳಿದ್ರೋ ನಮ್ಮ ಹೆಸರನ್ನು ನಮಗಂತೂ ಗೊತ್ತಿಲ್ಲ, ನಮ್ಗೆ ಯಾರು ಆಫರೇ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ನ ಶಾಸಕರು. ಹಾಗಾದರೆ ಮುಖ್ಯಮಂತ್ರಿಗಳು ಸುಳ್ಳು ಹೇಳ್ತಿದ್ದಾರಾ? ಗಣಿಗ ರವಿ ಅವರು ಸುಳ್ಳು ಹೇಳ್ತಿದ್ದಾರಾ? ಪ್ರಿಯಾಂಕ್ ಖರ್ಗೆ ಅವರು ಸುಳ್ಳು ಹೇಳ್ತಿದ್ದಾರಾ? ಅಥವಾ ಸುಳ್ಳು ಹೇಳ್ತಾ ಇರೋದು ಕಾಂಗ್ರೆಸ್ನ ಈ ಇಬ್ಬರು ಶಾಸಕರ? ಎರಡು ಬಣಗಳ ನಡುವೆ, ಇದು ಬಣ ಅಲ್ಲ, ಬಟ್ ಎರಡು ವಾದದ ನಡುವೆ ಒಂದು ವಾದ ಸರಿ ಇರಬೇಕು, ಒಂದು ವಾದ ಸುಳ್ಳಿರಬೇಕು. ಆಪರೇಷನ್ ಕಮಲ ಮಾಡ್ಲಿಕ್ಕೆ ಆಫರ್ ಬಂದಿರೋದು ನಿಜ ಅನ್ನೋರ ವಾದ ಸರಿಯೋ, ಅಥವಾ ನಮ್ಗೆ ಯಾವುದು ಆಫರ್ ಬಂದೇ ಇಲ್ಲ ಅನ್ನೋರ ವಾದ ಸರಿಯೋ? ಸದ್ಯಕ್ಕಿರುವ ಕುತೂಹಲ ಇದು. ಆಟವಲ್ಲ, ಅದು ಸರ್ಕಾರ ರಚನೆ ಆಗಿರೋ ಮೊದಲ ದಿನದಿಂದಲೂ ಶುರುವಾಗಿದೆ ಅಂತ ಕಾಂಗ್ರೆಸ್ ಹಿರಿಯ ನಾಯಕರು ಆರೋಪಿಸಿದ್ದಾರೆ. ಈ ಸಾರಿ ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕ್ಬೇಕು ಅಂತೇಳಿ 50,000 ರೂಪಾಯಿಗಳನ್ನ ಒಬ್ಬೊಬ್ಬ 50 ಕೋಟಿ ರೂಪಾಯಿಗಳನ್ನ ಒಬ್ಬೊಬ್ಬ MLAಗೆ ಆಫರ್ ಮಾಡೋದು. 50 ಕೋಟಿ, 50 ಜನ MLAಗಳಿಗೆ 50 ಕೋಟಿ ಕೊಡ್ತೀವಿ ಅಂತ. ಎಲ್ಲಿಂದ ಬರ್ತದೆ ಈ ದುಡ್ಡು? ಏನು ಯಡಿಯೂರಪ್ಪ ಪ್ರಿಂಟ್ ಮಾಡಿದ್ದ? ಬಸವರಾಜ ಬೊಮ್ಮಾಯಿ ಪ್ರಿಂಟ್ ಮಾಡಿದ್ರ? ಅಶೋಕ ಪ್ರಿಂಟ್ ಮಾಡಿದ್ದ? ವಿಜಯೇಂದ್ರ ಪ್ರಿಂಟ್ ಮಾಡಿದ್ರ? ನೋಡಿ, ಇವರೇ ಆಪರೇಷನ್ ಕಮಲ ಉದ್ಭವ ಆಗಿದೆ ಎಲ್ಲಿ? ಇಡೀ ರಾಷ್ಟ್ರದಲ್ಲಿ ಇಲ್ಲೇ ತಾನೆ. ಯಾವತ್ತಾನ BJP ಅವರು ಸ್ವಂತ ಬಲದಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರಾ? ಇತಿಹಾಸ ತೆಗೆದು ನೋಡಿ. ಯಾವಾಗಲೂ ಸರ್ಕಾರವನ್ನು ಶಾಸಕರನ್ನ ಖರೀದಿ ಮಾಡಿರೋದಲ್ವಾ? ಇದ್ರ ಇತಿಹಾಸ ಇದೆ.
ಇದೇ ಇತಿಹಾಸವನ್ನು ಎಲ್ಲ ಕಡೆ ನಿಮ್ಮ ಮಹಾರಾಷ್ಟ್ರದಲ್ಲಿ ತೊಗೊಂಡೋದ್ರು, ಅಸ್ಸಾಂನಲ್ಲಿ ತೊಗೊಂಡೋದ್ರು, ಮಧ್ಯಪ್ರದೇಶದಲ್ಲಿ ತೊಗೊಂಡೋದ್ರು, ಗುಜರಾತ್ನಲ್ಲಿ ತೊಗೊಂಡೋದ್ರು. ಕರ್ನಾಟಕ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಫಾರ್ BJP ಅಂದರೆ ಆಪರೇಷನ್ ಕಮಲ. ಒಟ್ನಲ್ಲಿ ಆಪರೇಷನ್ ಪಾಲಿಟಿಕ್ಸ್ ಮತ್ತೆ ಜೋರಾಗ್ತಿದೆ. 50 ಕೋಟಿಯಿಂದ 100 ಕೋಟಿಗೆ ಶಾಸಕ ರೇಟ್ ಜಾಸ್ತಿ ಆದಂತೆ ಕಾಣ್ತಿದೆ. ಆದ್ರೆ ಈ ಆರೋಪ ಪ್ರತ್ಯಾರೋಪದ ರಾಜಕೀಯದಲ್ಲಿ ಯಾರ ಮಾತು ಸತ್ಯ, ಯಾರ ಮಾತು ಮಿಥ್ಯ ಅನ್ನೋದು ಇನ್ನಷ್ಟೇ ಖಾತ್ರಿಯಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಾರು ಹೇಳ್ತಿರೋದು ಸತ್ಯ, ಯಾರು ಹೇಳ್ತಿರೋದು? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕಾ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ರಾಜಕೀಯ ವಿದ್ಯಮಾನಗಳನ್ನು ಮುಂದಿನ ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ವಿವರಿಸ್ತಾ ಹೋಗ್ತೀವಿ. ಶುರು ಮಾಡೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಅನ್ನ ರಾಜಕೀಯ ವಿದ್ಯಮಾನಗಳ ಪೈಕಿ ಅತಿ ದೊಡ್ಡ ಸುದ್ದಿಯ ಮೂಲಕ. ರಾಜ್ಯದಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆಯಾ? 50 ಕೋಟಿ ಪ್ರತಿ ಶಾಸಕನಂತೆ ಡಿಮ್ಯಾಂಡ್ ಮಾಡಿ ಪಕ್ಷ ಬಿಟ್ಟು ಬರೋಕೆ ಆಫರ್ ನೀಡಲಾಗ್ತಾ ಇದೆಯಾ? ಹೀಗೊಂದು ಅನುಮಾನ ಕಳೆದ ವಾರದಲ್ಲಿ ಮುಖ್ಯಮಂತ್ರಿಗಳ ಬಾಯಲ್ಲೇ ಬಂದ ಮಾತುಗಳಿಂದ ಹುಟ್ಕೊಂಡಿತ್ತು. ಇದೀಗ ಆ ಡಿಮ್ಯಾಂಡ್ನ ರೇಟ್ 50ರಿಂದ 100ಕ್ಕೆ ಏರಿಕೆ ಆಗಿದೆ. ರೂಪಾಯಿ ಎಲ್ಲ ಕೋಟಿ. 50, 100 ರೂಪಾಯಿ ಎಲ್ಲ ಬದಲಾಗಿ 50, 100 ಕೋಟಿ ರೂಪಾಯಿ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ನ ಶಾಸಕರನ್ನ ಖರೀದಿ ಮಾಡಲಿಕ್ಕೆ ಪ್ಲಾನಿಂಗ್ ನಡೀತಿದೆಯಾ ಅನ್ನೋ ಅನುಮಾನ. 50ರಿಂದ 100 ಕೋಟಿ ರೇಟಿಗೆ ಶಾಸಕರ ರೇಟ್ ಜಂಪ್ ಆಗಿದೆಯಾ? ಬಿಜೆಪಿ ಕಡೆಗೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಕೈಪಾಳಿಯದ ನಾಯಕರು. ಹಾಗಾದ್ರೆ ನಿಜಕ್ಕೂ ಕಾಂಗ್ರೆಸ್ನ ಶಾಸಕರ ಜುಟ್ಟು ಯಾರ ಕೈಯಲ್ಲಿದೆ? 50, 100 ಕೋಟಿ ರೂಪಾಯಿ ಆಫರ್ ಬರ್ತಿದೆ ಅಂತ ಹೇಳಿ ಕಾಂಗ್ರೆಸ್ನ ಶಾಸಕರೇ ಹೇಳ್ತಿರೋ ಸಂದರ್ಭದಲ್ಲಿ, ಈ ಆಪರೇಷನ್ ಕಮಲದ ಪಾಲಿಟಿಕ್ಸ್ನ ಮಾತು ಜೋರಾಗಿರುವ ಸಂದರ್ಭದಲ್ಲಿ ಕಾಂಗ್ರೆಸ್ನ ಪಾಳಿಯದ ಒಳಗೆ ಚರ್ಚೆ ಆಗ್ತಿರುವ ವಿಚಾರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವ ಶಾಸಕರ ರೇಟ್. ಸುಭದ್ರವಾದ ಸರ್ಕಾರ ಅಸ್ಥಿರವಾಗುತ್ತಾ? ಸುಭದ್ರವಾದ ಸರ್ಕಾರವನ್ನ ಕೆಡವೋ ಪ್ರಯತ್ನ ಆಪರೇಷನ್ ಕಮಲದ ಮೂಲಕ ಆಗ್ತಾ ಇದೆಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ರಾಜ್ಯದಲ್ಲಿ ಸರ್ಕಾರದ ಬುಡಕ್ಕೆ ಬಾಂಬ್ ಇಡೋ ಟಾಕ್ ಜೋರಾಗಿ ನಡೀತಾ ಇದೆ. ಈ ರೀತಿಯ ಟಾಕ್ ವಿರೋಧ ಪಕ್ಷದ ಕಡೆಯಿಂದಲೋ ಅಥವಾ ಬೇರೆ ಯಾವುದೋ ವಲಯದಿಂದಲೋ ಬರ್ತಿರೋದಲ್ಲ, ಖುದ್ದಾಗಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಒಳಗಿಂದ ಬರ್ತಾ ಇದೆ. ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಅವರ ಮಾತು ಕಾಂಗ್ರೆಸ್ನಲ್ಲೇ ಇದೀಗ ಬಿಗ್ ಬ್ಲಾಸ್ಟ್ ಆಗಿದೆ. ಕಾಂಗ್ರೆಸ್ಸಿಗನ ವಿರುದ್ಧವೇ ಕಾಂಗ್ರೆಸ್ಸಿಗರೇ ಸಿಡಿದೆದ್ದಿದ್ದಾರೆ. ಯಾಕೆ, ಅಂಥದ್ದು ಏನಾಗ್ತಾ ಇದೆ? ಇದೆಲ್ಲದರ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಇತ್ತೀಚಿನ 100ಕ್ಕೆ ಬಂದಿದ್ದಾರೆ ಅವರು. ಅವ್ರಿಗೇನಂದ್ರೆ ಶತಾಯಗಟ್ಟೆ 50, 100 ಲೆಕ್ಕ ಇಲ್ಲ. ಯಾರ್ರೀ 100 ಕೋಟಿ 100 ಕೋಟಿ? ರವಿಕುಮಾರ್ ಮಾತಿಗೆ ಕಾಂಗ್ರೆಸ್ಸಿಗರಿಂದಲೇ ಚಾಟಿ. ಆಪರೇಷನ್ ಕಮಲದ ರೇಟ್ ಜಾಸ್ತಿ ಆಗ್ತಿದೆ ಅಂತೆ. ಕೋಟಿಗಳು ಲೆಕ್ಕಕ್ಕೆ ಇಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಉರುಳಿಸಬೇಕು, ಬಿಜೆಪಿ ಸರ್ಕಾರ ರಚಿಸಬೇಕು ಅನ್ನೋದಷ್ಟೇ ಟಾರ್ಗೆಟ್. ಮಂಡ್ಯದ ಶಾಸಕ ಗಣಿಗ ರವಿಕುಮಾರ್ ಸಿಡಿಸಿದ ಈ ಬಾಂಬ್ ಪಾಲಿಟಿಕ್ಸ್ ನಲ್ಲಿ ಸಖತ್ ಚರ್ಚೆ ಆಗ್ತಿದೆ. ಇತ್ತೀಚಿನ 100ಕ್ಕೆ ಬಂದಿದ್ದಾರೆ ಅವರು. 50ಕ್ಕೆ ಬೀಳ್ತಾ ಇಲ್ಲ ಅಂತ ಗೊತ್ತಾಗಿ 100ಕ್ಕೆ ಬಂದಿದ್ದಾರೆ. ನಾನು ಕಳೆದ ಸ್ವಲ್ಪ ದಿನಕ್ಕೆ ಮುಂಚೆನೇ ಹೇಳಿದೆ 100ಕ್ಕೆ ಬಂದಿದ್ದಾರೆ. ಈಗ ಅವ್ರಿಗೇನಂದ್ರೆ ಶತಾಯಗಟ್ಟೆ 50, 100 ಲೆಕ್ಕ ಇಲ್ಲ, ಸರ್ಕಾರ ಮಾಡಿಬಿಡ್ಬೇಕು ಅನ್ನೋದು ಅವರ ಭಾವನೆ. ಇದು ಯಾವುದಕ್ಕೂ ನಮ್ಮ ಶಾಸಕರು ಬೀಳಲ್ಲ. ಇನ್ನು ಗಣಿಗ ರವಿಕುಮಾರ್ ಮಾತಿಗೆ ಕಾಂಗ್ರೆಸ್ ಶಾಸಕರೇ ಬೆಂಕಿ ಉಗುಳೋಕೆ ಶುರು ಮಾಡಿದ್ದಾರೆ. ಆ ನಾಯಕರು ಅದ್ಯಾಕೆ ಹಾಗಂದ್ರೋ ಗೊತ್ತಿಲ್ಲ, ನಮಗೆ ಯಾವ ಆಫರ್ ಕೂಡ ಬಂದಿಲ್ಲ, ನಾವೆಲ್ಲೂ ಹೋಗಲ್ಲ ಅಂತ ಹೇಳಿದ್ದಾರೆ. ನನಗದು ಮಾಹಿತಿ ಇಲ್ಲ, ಹಾಗಾಗಿ ನನ್ನ ವಿಷಯದಲ್ಲಿ ಯಾಕೆ ಆ ಥರ ಹೇಳಿದ್ರು, ನನ್ನ ಹೆಸರು ಯಾಕಿದ್ರಲ್ಲಿ ಬಂತು ನನಗೆ ಗೊತ್ತಿಲ್ಲ. ನನ್ನನ್ನು ಯಾರೂ ಆ ರೀತಿ ಸಂಪರ್ಕ ಮಾಡಿಲ್ಲ. ನಮಗೆ ಯಾವುದೇ ದುಡ್ಡಿನ ಆಮಿಷ ಬಂದಿಲ್ಲ. ಆ್ಯಸ್ ಪರ್ ಅವ್ರು ಹುಟ್ಟಿದವ್ರಿಗೆ ಅವ್ರು ಬಂದಿದ್ದು ನನಗೆ ಐಡಿಯಾ ಇಲ್ಲ. ಮತ್ತು ದುಡ್ಡಿಗೆ ಆಮಿಷಕ್ಕೆ ಒಳಪಟ್ಟು ಹೋಗುವಂಥ ವ್ಯಕ್ತಿನೂ ಅಲ್ಲ. ರಾಜ್ಯದಲ್ಲಿ ಆಪರೇಷನ್ ಕಮಲ ಇವತ್ತು ನಿನ್ನೆ ಆಟವಲ್ಲ, ಅದು ಸರ್ಕಾರ ರಚನೆ ಆಗಿರೋ ಮೊದಲ ದಿನದಿಂದಲೂ ಶುರುವಾಗಿದೆ ಅಂತ ಕಾಂಗ್ರೆಸ್ ಹಿರಿಯ ನಾಯಕರು ಆರೋಪಿಸಿದ್ದಾರೆ. ಈ ಸಾರಿ ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕ್ಬೇಕು ಅಂತೇಳಿ 50,000 ರೂಪಾಯಿಗಳನ್ನು ಒಬ್ಬೊಬ್ಬ 50 ಕೋಟಿ ರೂಪಾಯಿಗಳನ್ನು ಒಬ್ಬೊಬ್ಬ MLAಗೆ ಆಫರ್ ಮಾಡೋದು. 50 ಕೋಟಿ, 50 ಜನ MLAಗಳಿಗೆ 50 ಕೋಟಿ ಕೊಡ್ತೀವಿ ಅಂತ. ಎಲ್ಲಿಂದ ಬರ್ತದೆ ಈ ದುಡ್ಡು?
ಏನು ಯಡಿಯೂರಪ್ಪ ಪ್ರಿಂಟ್ ಮಾಡಿದ್ದ, ಬಸವರಾಜ ಬೊಮ್ಮಾಯಿ ಪ್ರಿಂಟ್ ಮಾಡಿದ್ರ, ಅಶೋಕ ಪ್ರಿಂಟ್ ಮಾಡಿದ್ದ, ವಿಜಯೇಂದ್ರ ಪ್ರಿಂಟ್ ಮಾಡಿದ್ರ? ನೋಡಿ ಇವರೇ ಆಪರೇಷನ್ ಕಮಲ ಉದ್ಭವ ಆಗಿದೆ ಎಲ್ಲಿ? ಇಡೀ ರಾಷ್ಟ್ರದಲ್ಲಿ ಇಲ್ಲೇ ತಾನೆ. ಯಾವತ್ತಾನ ಬಿ ಜೆ ಪಿಯವರು ಸ್ವಂತ ಬಲದಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರಾ? ಇತಿಹಾಸ ತೆಗೆದು ನೋಡಿ. ಯಾವಾಗಲೂ ಶಾಸಕರನ್ನ ಖರೀದಿ ಮಾಡಿರೋದಲ್ವಾ? ಇದ್ರ ಇತಿಹಾಸ ಇದೆ. ಇದೇ ಇತಿಹಾಸವನ್ನು ಎಲ್ಲ ಕಡೆ ನಿಮ್ಮ ಮಹಾರಾಷ್ಟ್ರದಲ್ಲಿ ತೊಗೊಂಡೋದ್ರು, ಅಸ್ಸಾಂನಲ್ಲಿ ತೊಗೊಂಡೋದ್ರು, ಮಧ್ಯಪ್ರದೇಶದಲ್ಲಿ ತೊಗೊಂಡೋದ್ರು, ಗುಜರಾತ್ನಲ್ಲಿ ತೊಗೊಂಡೋದ್ರು. ಕರ್ನಾಟಕ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಫಾರ್ ಬಿ ಜೆ ಪಿ ಅಂದರೆ ಆಪರೇಷನ್ ಕಮಲ. ಒಟ್ನಲ್ಲಿ ಆಪರೇಷನ್ ಪಾಲಿಟಿಕ್ಸ್ ಮತ್ತೆ ಜೋರಾಗ್ತಿದೆ. 50 ಕೋಟಿಯಿಂದ 100 ಕೋಟಿಗೆ ಶಾಸಕ ರೇಟ್ ಜಾಸ್ತಿ ಆದಂತೆ ಕಾಣ್ತಿದೆ. ಆದ್ರೆ ಈ ಆರೋಪ ಪ್ರತ್ಯಾರೋಪದ ರಾಜಕೀಯದಲ್ಲಿ ಯಾರ ಮಾತು ಸತ್ಯ, ಯಾರ ಮಾತು ಮಿಥ್ಯ ಅನ್ನೋದು ಇನ್ನಷ್ಟೇ ಖಾತ್ರಿಯಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಾರು ಹೇಳ್ತಿರೋದು ಸತ್ಯ, ಯಾರು ಹೇಳ್ತಿರೋದು